ಈ ಸರ್ಕಾರಿ ಹುದ್ದೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಜಸ್ಟ್ ಸೆಕೆಂಡ್ ಪಿ ಯು ಓದಿದ್ರೆ ಸಾಕು. ಅದು ಯಾವ್ಯಾವ ಎಕ್ಸಾಮ್ಸ್ ಗೊತ್ತಾ? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಪೊಲೀಸ್ ಕಾನ್ಸ್ಟೇಬಲ್, ಹಾಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, SDA ಅಂತ ಹೇಳ್ತೀವಿ. ಸೊ ಈ ಎಕ್ಸಾಮ್ಸ್ ಗಳಿಗೆ ನಿಮಗೆ ಮೇಜರ್ ಆಗಿ ಸೆಕೆಂಡ್ ಪಿ ಯು ಕ್ಲಿಯರ್ ಆಗಿದ್ರೆ ಮಾತ್ರ ಸಾಕಾಗತ್ತೆ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿಂತ ಮುಂಚೆ ಏಪ್ರಿಲ್ 21ನೇ ತಾರೀಕಿನಿಂದ NCC ಸಂಸ್ಥೆ ವತಿಯಿಂದ ಆಫ್ಲೈನ್, ಆನ್ಲೈನ್ ಹಾಗೆ ರೆಕಾರ್ಡೆಡ್ ಮೋಡ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳು ಶುರು ಆಗ್ತಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾ, ಈ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡೋದು KA ಬೋರ್ಡ್ ಆಗಿರುತ್ತೆ, ಕರ್ನಾಟಕ ಎಜುಕೇಶನ್ ಅಥಾರಿಟಿ ಬೋರ್ಡ್ ಆಗಿರುತ್ತೆ. ಸೊ ಆದ್ರಿಂದ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಕ್ವಶನ್ ಪ್ಯಾಟರ್ನ್ ಒಂದೇ ರೀತಿ ಇರ್ತಾ ಹೋಗುತ್ತೆ. ಅಂಡ್ ಮೋರ್ ಓವರ್ ಸಿಲೆಬಸ್ ವಿಷಯಕ್ಕೆ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ VO ಹಾಗೆ SDA ಗೆ ಕಾಮನ್ ಸಿಲೆಬಸ್ ಬಂತು ಅಂದಾಗ GK ಇರುತ್ತೆ. ಅಂಡ್ VO SDA ಗೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಹೆಚ್ಚಿಗೆ ಇರ್ತಾ ಹೋಗುತ್ತೆ. ಸೊ ಯಾರ್ಯಾರು ಪ್ಲಾನ್ ಮಾಡ್ತಿದ್ದೀರಾ ಪ್ರಾಪರ್ ಆಗಿ ನೀವು ಈ ಬ್ಯಾಚ್ ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಕಾಂಪ್ಲಿಮೆಂಟರಿ ಆಗಿ ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರ ಅವರಿಗೆ ಕಮ್ಯುನಿಕೇಶನ್ ಪೇಪರ್ ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ. ಅಂಡ್ ಅದ್ರ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಿಮ್ಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ ಆಫ್ಲೈನ್ ಹಾಗೆ ಆನ್ಲೈನ್ ಮೋಡ್ ನಲ್ಲಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.